ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ, ಬಸವ ಪ್ಲಸ್ ಕಲ್ಯಾಣ ಈ ಒಂದು ಹೆಸರು ಇಡೀ ರಾಜ್ಯ ವ್ಯಾಪ್ತಿ ಅಲ್ಲದೆ ದೇಶ ವ್ಯಾಪ್ತಿ ಯಾರಿಗೆ ಹೇಳಿದ್ರು ಕೂಡ ಒಂದೇ ಹೆಸರು ನೆನಪಿಗೆ ಬರೋದು ಬಸವಣ್ಣನವರ ಕುರಿತು, ಅಲ್ಲಿರುವಂತಹ ಅನುಭವ ಮಂಟಪದ ಕುರಿತು. ಯಾಕಂದ್ರೆ ಆ ಒಂದು ಸಹೋದರತೆ ಭಾವನೆ ಆ ಒಂದು ಭಾಗದಲ್ಲಿ ಇತ್ತು, ಆ ಒಂದು ಪ್ರದೇಶದಲ್ಲಿ ಇತ್ತು. ದೇಶಕ್ಕೆ ಇವತ್ತೇನು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅಂತಹ ಒಂದು ಮಹಾನೋತ್ತ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದು ಆ ಬಸವ ಕಲ್ಯಾಣ ಅನ್ನೋದು ನಮ್ಮೆಲ್ಲರ ಒಂದು ಹೆಮ್ಮೆ. ಅದು ಬೀದರ್ ಜಿಲ್ಲೆಗೆ ಸೇರಿದೆ. ಅಂತಹ ಬಸವ ಕಲ್ಯಾಣ ಇವತ್ತು ಸುದ್ದಿ ಆಗ್ತಾ ಇರೋದು ಭ್ರಷ್ಟಾಚಾರಕ್ಕೆ, ಭ್ರಷ್ಟಾಚಾರದ ಆರೋಪಗಳಿಗೆ, ಕೊಲೆಗಳಿಗೆ. ದುರದೃಷ್ಟ ನೋಡಿ, ಯಾವ ನೆಲದಲ್ಲಿ ಬಸವಣ್ಣ ನೆಲೆಸಿದ್ರೋ ಆ ನೆಲದಲ್ಲಿ ಭ್ರಷ್ಟಾಚಾರದ ಆರೋಪಗಳು, ಕೊಲೆ ಆರೋಪಗಳು, ಒಬ್ಬರ ಮೇಲೊಬ್ರು ಲಂಚಾವತಾರದ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಒಂದು ಘಟನೆಗಳು ಇವತ್ತು ನಿನ್ನೆಂದು ನಡೀತಾ ಇಲ್ಲ. ಯಾವಾಗ ವಿಧಾನಸಭಾ ಚುನಾವಣೆ ಜರುಗಿತ್ತೋ, ಶರಣು ಸಲ್ಗರ್ 2ನೇ ಅವಧಿಗೆ ಯಾವಾಗ ಆಯ್ಕೆ ಆದ್ರೋ ಆವಾಗಿನಿಂದ ಅಲ್ಲಿ ಪೊಲಿಟಿಕ್ಸ್ ಫುಲ್ ಆಗಿ ಆಕ್ಟಿವ್ ಆಗಿದೆ. ಒಂದ್ ಕಡೆ ವಿಜಯ್ ಸಿಂಗ್, ಮತ್ತೊಂದು ಕಡೆ ಶರಣು ಸಲ್ಗಾರ್. ಜನರ ಉದ್ಧಾರಕ್ಕಾಗಿ ಇಬ್ರು ಕೆಲಸವನ್ನ ಕಡಿಮೆ ಮಾಡ್ತಿದ್ದಾರೆ, ಆದರೆ ಸ್ವಪ್ರತಿಷ್ಠೆ, ಸ್ವವರ್ಚಸ್ಸು ಇದರಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ನಿಮ್ಗೆ ವಿಶೇಷವಾಗಿ ನಾನು ಕೆಲವೊಂದು ಅಧಿಕಾರಿಗಳ ಬಗ್ಗೆ ಹೇಳಬೇಕು. ಬಸವ ಕಲ್ಯಾಣದ ಅಧಿಕಾರಿಗಳು, ಅವ್ರ ಅಧಿಕಾರಿಗಳು, ರಾಜಕಾರಣಿಗಳು ಅಥವಾ ಮಂತ್ರಿ ಮಕ್ಕಳು ಅಥವಾ ಏನ್ ನಾಮಿನೇಟೆಡ್ ರಾಜಕಾರಣಿಗಳು ಏನೂ ಅರ್ಥ ಆಗ್ತಾ ಇಲ್ಲ. ಅಧಿಕಾರಿಯಾದವನು ಜನರ ಸೇವೆ ಮಾಡಬೇಕು, ಜನರ ಕಷ್ಟಗಳನ್ನು ಆಲಿಸಬೇಕು, ಜನರ ಪರವಾಗಿರಬೇಕು. ಆದರೆ ಇಲ್ಲಿರುವಂತಹ ಅಧಿಕಾರಿಗಳು ಮಾತ್ರ ಒಂದು ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಂಡು ರಾಜಕೀಯ ಪಕ್ಷದವರು ಹೇಳಿದ ಹಾಗೆ ನಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಆ ರಾಜಕೀಯ ಪಕ್ಷದವರು ಸಂಬಳ ಕೊಡ್ತಾ ಇದ್ದಾರಾ ಅಥವಾ ಜನರ ತೆರಿಗೆ ಹಣದಿಂದ ಸಂಬಳ ಬರ್ತಾ ಇದೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಕೆಲವೊಂದು ಅಧಿಕಾರಿಗಳು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಚೇರಿಯ ಸಮಯದಲ್ಲಿ ಹೋಗಿ ಅವರು ಮಾಲಾರ್ಪಣೆಯನ್ನು ಮಾಡ್ಕೊತಾರೆ, ಶಾಲು ಹೂಗಳನ್ನು ಹಾಕೊಂತಾರೆ ಕೊರಳಲ್ಲಿ. ಇನ್ನು ಕೆಲವರು ಹಾಡೋ ಹಗಲೇ ದರೋಡೆಯನ್ನು ಮಾಡ್ತಾರೆ. ಅಂದ್ರೆ ಬಸವ ಕಲ್ಯಾಣಕ್ಕೆ ಏನಾಗಿದೆ? ಹಾಗಿದ್ರೆ ಯಾಕೆ ಹೀಗಾಗ್ತಾ ಇದೆ? ಮೊನ್ನೆ KDP ಸಭೆಯಲ್ಲಿ ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕ ಸಂತೋಷ್ ಚವ್ಹಾಣ್ ಇವರನ್ನ ವರ್ಗಾವಣೆ ಮಾಡಬೇಕು ಅಂತ ಬಹುಜನ ಸಮಾಜ ಪಕ್ಷ ಒಂದು ಪತ್ರವನ್ನು ಕೊಡುತ್ತೆ. ಯಾರಿಗೆ? ಮಾನ್ಯ ಶಾಸಕರು, KDP ಸಭೆಯ ಅಧ್ಯಕ್ಷರು ಇವರು ಶರಣು ಸಲ್ಗಾರ್ಗೆ ಒಂದು ಪತ್ರವನ್ನ ಕೊಡ್ತಾರೆ. ಆ ಪತ್ರವನ್ನ ಕೊಟ್ಟಾಗ ಶರಣು ಸಲ್ಗಾರ್ ಈ ತರ ಪತ್ರ ಬಂದಿದೆ ಅಂತ ಅವರು ರಿಸೀವ್ ಕೂಡ ಮಾಡ್ಕೊಂತಾರೆ. ಆ ಅಧಿಕಾರಿ ವಿರುದ್ಧ ಕ್ರಮ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಅವ್ರು ಕೂಡ ಹೇಳಿರ್ತಾರೆ. ಆದ್ರೆ ಮಾರನೇ ದಿನ ಹೇಳ್ತೀನಿ, ಸುಮಾರು ಒಂದು 8 ಸಂಘಟನೆಗಳು ಏನು KDP ಸಭೆ ಆದಂತಹ ಮಾರನೇ ದಿನ 8 ಸಂಘಟನೆಗಳು ಆ ಒಂದು ಅಧಿಕಾರಿ ಪರಿಶುದ್ಧವಾಗಿ ಹಾಲಿನ ರೀತಿಯಲ್ಲಿ ಇದ್ದಾರೆ, ಆ ಅಧಿಕಾರಿಯನ್ನ ದುರುದ್ದೇಶವಾಗಿ ಈ ರೀತಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ವಿಶೇಷ ಅಲ್ಲಿ ಯಾವ್ಯಾವ ಸಂಘಟನೆಗಳು ಇದ್ವು ಅಂತ ನೋಡೋದಾದ್ರೆ, ಬಸವ ಕಲ್ಯಾಣ ತಾಲೂಕಿನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಮಾನವ ಹಕ್ಕುಗಳ ರಕ್ಷಣಾ ವೇದಿಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಮಾನವ ಬಂಧುತ್ವ ವೇದಿಕೆ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ, ಭಾರತೀಯ ಬಂಜಾರ ಕ್ರಾಂತಿ ದಳ, ವಾಯ್ಸ್ ಆಫ್ ಅಂಬೇಡ್ಕರ್, ಗ್ರಾಮ ಕ್ರಾಂತಿ ಸೇನೆ ಮತ್ತು ಇತರೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಇಲಾಖೆಯ ನರೇಗಾ ಸಹಾಯಕ ನಿರ್ದೇಶಕರಾದ ಸಂತೋಷ್ ಕುಮಾರ್ ಚವ್ಹಾಣ್ ಮೇಲೆ ಮಾಡಲಾಗುತ್ತಿರುವಂತಹ ಸುಳ್ಳು ಆರೋಪಗಳನ್ನು ಖಂಡಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಆಯುಕ್ತರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪತ್ರವನ್ನ ಸಲ್ಲಿಸಲಾಗ್ತಾ ಇದೆ ಅಂತ ಮೆಮೊರಂಡಮ್ ಅನ್ನ ಕೊಡ್ತಾರೆ. ಯಾರು ಕೊಟ್ಟಿದ್ಯಾರು? ಸಂಘಟನೆಯ ಮುಖಂಡರು. ಆರೋಪ ಯಾವ ವಿಷಯದಲ್ಲಿ ಕೇಳಿ ಬಂದಿದ್ದು? ನರೇಗಾ ಕೆಲಸವನ್ನ ಸರಿಯಾಗಿ ಮಾಡ್ತಿಲ್ಲ ಅಂತ ಆರೋಪ ಕೇಳಿ ಬಂದಿದ್ದು. ಹಾಗಾದ್ರೆ ಈ ಸಂಘಟನೆ ಪ್ರಮುಖರು ಇವರೇನು ಕೂಲಿಗೆ ಹೋಗೋರ ಅಥವಾ ಕೂಲಿ ಕೆಲಸ ನರೇಗಾದಲ್ಲಿ ಕೂಲಿ ಮಾಡ್ತಾ ಇದ್ದಾರಾ? ನನಗೆ ಅದೊಂದು ಯಕ್ಷ ಪ್ರಶ್ನೆ. ಮಾಡಿದ್ರು ಅಂತ ಇಟ್ಕೊಳ್ಳಿ, ಡೈರೆಕ್ಟ್ AD ಅದಕ್ಕೆ ಸಂಬಂಧನೇ ಬರಲ್ಲ ರೀ. ನನಗೆ ತಿಳಿದ ಮಟ್ಟಿಗೆ ಗ್ರಾಮ ಪಂಚಾಯತ್ ಅಲ್ಲಿ PDO ಇರ್ತಾರೆ, PDOನ ಕೇಳಬೇಕಿತ್ತು. ಜೈ ಇರ್ತಾರೆ, ಜೂನಿಯರ್ ಇಂಜಿನಿಯರ್ ಇರ್ತಾರೆ, ಅವ್ರಿಗೆ ಕೇಳಬೇಕಿತ್ತು. ಟೆಕ್ನಿಕಲ್ ಅಸಿಸ್ಟೆಂಟ್ ಇರ್ತಾರೆ, ಅವ್ರಿಗೆ ಕೇಳಬೇಕಿತ್ತು. ಅವ್ರೆಲ್ಲರೂ ಕೆಲಸ ಆಗ್ಲಿಲ್ಲ, AD ಕೇಳಬೇಕಿತ್ತು. AD ಕೆಲಸ ಏನು ನೋಡ್ಕೊಂಡು ಅದು ಕರೆಕ್ಟ್ ಇದೆಯಾ ಇಲ್ವಾ ಆ ಒಂದು ಕೆಲಸ ADದಿರುತ್ತೆ. ಆದರೆ
ಒಂದು ಸಂಘಟನೆಯವರು ಶಾಸಕರಿಗೆ ಮನವಿ ಪತ್ರವನ್ನು ಕೊಡ್ತಾರೆ, ಇನ್ನು 8 ಸಂಘಟನೆಗಳು ಬಂದು ಇಲಾಖೆ ಹಿರಿಯರಿಗೆ ಪತ್ರವನ್ನು ಕೊಡ್ತಾರೆ. ಅವ್ರು ಒಳ್ಳೆಯವರು, ಇವ್ರು ಹೇಳ್ತಾರೆ ಅವ್ರು ಕೆಟ್ಟವರು. ಹಾಗಾದ್ರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು? ಇವ್ರ ಪ್ರಕಾರ ಸಂತೋಷ್ ಚವ್ಹಾಣ್ ಭ್ರಷ್ಟಾಚಾರಿ, ಇವರ ಪ್ರಕಾರ ಸಂತೋಷ್ ಚವ್ಹಾಣ್ ಪ್ರಶುದ್ಧವಾಗಿ ಹಾಲಿನ ರೀತಿ ಇರುವಂತಹ ಮನುಷ್ಯ. ಅಂದ್ರೆ ಅಧಿಕಾರಿಗಳನ್ನ ಬಚಾವ್ ಮಾಡ್ಲಿಕ್ಕೆ ಸಂಘಟನೆಗಳು ಎಷ್ಟೊಂದು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಸಂಘಟನೆಗಳಂದ್ರೆ ಜನರ ಹಿತಕ್ಕಾಗಿ ಕೆಲಸ ಮಾಡಬೇಕು. ಅಧಿಕಾರಿಗಳು ಕೆಲಸ ಮಾಡದೇ ಇದ್ದಾಗ ಅವರನ್ನ ಬಗ್ಗಿ ಬಡಿಸಿ ಕೆಲಸ ಮಾಡಿಸ್ಬೇಕು. ಅಧಿಕಾರಿಗಳ ಪರವಾಗಿ ಇವರು ಪತ್ರವನ್ನು ಕೊಡ್ತಾರೆ. ಯಾಕೆ ಅಧಿಕಾರಿಗಳು, ಇನ್ನೊಂದು ವಿಶೇಷ ಅಂದ್ರೆ ಸಂತೋಷ್ ಚವ್ಹಾಣ್ ಕೂಡ ನೌಕರ ಸಂಘದಲ್ಲಿ ಏನೋ ಸದಸ್ಯನೋ ಏನೋ ಇದ್ದಾರೆ. ಅವರಿಗೊಂದು ನೌಕರ ಸಂಘ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ನಾವು ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಅವರಿಗೂ ಕೂಡ 100 ಕಾನೂನುಗಳನ್ನು ಕೊಟ್ಟಿದೆ ನಮ್ಮ ಸಂವಿಧಾನ. ಯಾರು ಅಡ್ಡಿಪಡಿಸ್ತಾರೋ ಕೆಲಸಕ್ಕೆ ಅವ್ರ ಮೇಲೆ ಕೇಸ್ ಕೂಡ ಹಾಕ್ಬೋದು. ಅದು ಸಂತೋಷ್ ಚವ್ಹಾಣ್ ಗೊತ್ತಿಲ್ಲ ಅಂತೀರಾ? ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಕೇಸ್ ಹಾಕ್ಬೋದಿತ್ತು. ಸಂಘಟನೆಗಳೇ ಬಂದು ಪತ್ರ ಕೊಡುವಂತ ಅವಶ್ಯಕತೆ ಏನು? ಹಾಗಾದ್ರೆ ಈ ಸಂಘಟನೆಯವರು ಮತ್ತು ಸಂತೋಷ್ ಚವ್ಹಾಣ್ಗೆ ಏನು ಸಂಬಂಧ? ಕೆಲವೊಂದು ಸಂಘಟನೆಗಳು ಇವ್ರನ್ನ ವರ್ಗಾವಣೆ ಮಾಡ್ರಿ ಅಂತ ಕೊಟ್ರೆ, ಇನ್ನು ಕೆಲವೊಂದು ಸಂಘಟನೆಗಳು ಇವರು ಪರಿಶುದ್ಧವಾಗಿ ಹಾಲಿನ ರೀತಿ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇದರ ಅರ್ಥ ಎಲ್ಲಿಗೆ ಹೋಗ್ತಾ ಇದೆ? ಇನ್ನೊಂದು ವಿಶೇಷ, ಇವರು ಹೇಳೋಕ್ಕಿಂತ ಮುಂಚೆ ನಾನು ಇನ್ನೂ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತೀನಿ. ಬಸವ ಕಲ್ಯಾಣ್ನಲ್ಲಿ ಇದಕ್ಕಿಂತಲೂ ಮೊದಲು ಒಂದು ತಿಂಗಳ ಹಿಂದೆ ಅನ್ಕೋತೀನಿ ಕೆಲವೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಪಟ್ಟಿ ತೋರಿಸ್ತೀನಿ, ನನ್ನ ಪಕ್ಕದ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾರೆ ನಮ್ಮ ಎಡಿಟರ್ಸ್ ನೋಡಿ. ಟಿಎ ಮತ್ತು ಟಿಸಿ ಅಮಾನತಾಗುತ್ತೆ ಬಸವ ಕಲ್ಯಾಣದಲ್ಲಿ, ತಮಗೂ ಗೊತ್ತಿರುತ್ತೆ. ಅದಾದ್ಮೇಲೆ ಸಂತೋಷ್ ಚವ್ಹಾಣ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಂತ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪತ್ರ ಬರೀತಾರೆ. ಯಾರಿಗೆ? ಮಾನ್ಯ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ 3ನೇ ಹಂತ 3ನೇ ಮಹಡಿ ಬಹುಮಡಿಗಳ ಕಟ್ಟಡ ಬೆಂಗಳೂರು ಇವರಿಗೆ ಒಂದು ಪತ್ರವನ್ನ ಬರೀತಾರೆ. ಪತ್ರದಲ್ಲಿ ಏನ್ ಹೇಳ್ತಾರೆ? ಸಂತೋಷ್ ಚವ್ಹಾಣ್ ಸಹಾಯಕ ನಿರ್ದೇಶಕರು, ಗ್ರಾಮ ಪಂಚಾಯತ್ ಬಸವ ಕಲ್ಯಾಣ್ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಕುರಿತು. ಇನ್ನೊಂದು ಹೇಳ್ತಾರೆ, ಅಲ್ಲಿ ಸಂಪೂರ್ಣವಾಗಿ 2 ಪುಟದ್ದಿದೆ ಇವ್ರು ಬರ್ದಿದ್ದು. ನಿಮಗೆ ಮೇನ್ ಹೈಲೈಟೆಡ್ ಪಾಯಿಂಟ್ಸ್ ಹೇಳ್ತೀನಿ. ಬಸವ ಕಲ್ಯಾಣ ತಾಲೂಕಿನ ಮನರೇಗಾ ಯೋಜನೆಯ ಗ್ರಾಮೀಣ ಸಂಪರ್ಕ ಪ್ರವರ್ಗದಡಿಯಲ್ಲಿ 20.21 ವೆಚ್ಚವಾಗಿದ್ದು, ಅದರಲ್ಲಿ ಇಸ್ನಾಪುರ್ನಲ್ಲಿ 44.64, ಕಲ್ಕೋರದಲ್ಲಿ 39.05 ಹಿಂಗೆಲ್ಲ ಹೇಳಿ ಮನರೇಗಾ ನಿಯಮ ಉಲ್ಲಂಘಿಸಿ ಗ್ರಾಮೀಣ ಸಂಪರ್ಕದಡಿಯಲ್ಲಿ ಹೆಚ್ಚಿನ ವೆಚ್ಚ ಭರಿಸಲು ಸಂತೋಷ್ ಚವ್ಹಾಣ್ ಸಹಾಯಕ ನಿರ್ದೇಶಕರು ಇವರೇ ನೇರ ಕಾರಣರಾಗಿರುತ್ತಾರೆ ಅಂತ ವರದಿ ಸಲ್ಲಿಸಿರ್ತಾರೆ. ಯಾರು? CS ಅವರು ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಅಪರ ಕಾರ್ಯದರ್ಶಿಗಳಿಗೆ, ಆ ಇಲಾಖೆ ಅಪರ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ. ಅಂದ್ರೆ IAS ಅಧಿಕಾರಿ ಪತ್ರ ಬರೀತಾರೆ ಒಬ್ಬರ ವಿರುದ್ಧ ಅಂದ್ರೆ IAS ಅಧಿಕಾರಿ ಅಷ್ಟ ಮಾತ್ರ ಅರ್ಥ ಮಾಡ್ಕೊಳ್ಳಲ್ದೆ ಇವ್ರ ವಿರುದ್ಧ ಪತ್ರ ಬರೀತಾರ? ಗಾಳಿ ಮಾತಲ್ಲಿ ಒಬ್ಬ IAS ಅಧಿಕಾರಿ ಆ ರೀತಿ ಪತ್ರ ಬರೆಯೋಕ್ಕಾಗುತ್ತಾ? ಸಂತೋಷ್ ಚವ್ಹಾಣ್ ಪರಿಶುದ್ಧವಾದ ಹಾಲಿದ್ರೆ ಇವರೆಲ್ಲ ಯಾಕೆ ಪತ್ರ ಬರೆಯುವಂತ ಅವಶ್ಯಕತೆ ಬಂತು? IAS ಅಧಿಕಾರಿ ಅಂದ್ರೆ ಈ ದೇಶದ ಒಂದು ಪ್ರತಿಷ್ಠೆ, ಈ ದೇಶದ ಒಂದು ಗೌರವ. ಅಂತಹ ವ್ಯಕ್ತಿ ಎಂದು ಕೂಡ ಈ ರೀತಿಯ ಸುಳ್ಳು ಪತ್ರಗಳನ್ನ ಬರೆಯೋಕ್ಕಾಗಲ್ಲ. ಇನ್ನು ವಿಶೇಷ ಹೇಳ್ತೀನಿ, ಬೀದರ್ ಜಿಲ್ಲೆಗೆ ಈಗ ಬಂದಂತಹ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಬೀದರ್ಗೆ ಇಲ್ಲಿ ತನಕ ಎಷ್ಟು ಅಧಿಕಾರಿಗಳು ಬಂದಿದ್ರು ಅವರೆಲ್ಲರಲ್ಲಿಯೂ ಕೂಡ ಇವರು ಪ್ರಾಮಾಣಿಕರು. ನಾನು ಒಬ್ಬ ಪತ್ರಕರ್ತನಾಗಿ ಅವ್ರನ್ನ ಹೊಗಳ್ತಾ ಇಲ್ಲ. ಸಂತೋಷ್ ಚವ್ಹಾಣ್ಗೆ ಈ ಸಂಘಟನೆಗಳು ಹೆಂಗ್ ಹೊಗಳ್ತಾ ಇದ್ದಾರೋ ನಾನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೊಗಳುವಂತ ಅವಶ್ಯಕತೆ ನನಗಿಲ್ಲ. ನಾನು ಯಾವುದೇ ಕೆಲಸಗಳನ್ನು ಕೂಡ ಇವ್ರ ತರ ಮಾಡಿಸ್ಕೋತಾ ಇಲ್ಲ. ಆದ್ರೆ ಆ ಅಧಿಕಾರಿ ಎಷ್ಟು ಪ್ರಾಮಾಣಿಕ ಅಂದ್ರೆ, ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ, ಎಷ್ಟು ಜನ ಟ್ರಾನ್ಸ್ಫರ್ ಆಗಿದ್ದಾರೆ ಅವ್ರು ಬಂದ ಮೇಲೆ ಅಂತ ನಮ್ಮ ಚಾನಲ್ ಅಲ್ಲಿ ಸುದ್ದಿಗಳು ಎಷ್ಟೋ ಇದೆ, ನೋಡ್ಕೊಳ್ಳಿ. ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಈಗಿರುವಂತ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಿರೀಶ್ ಬದೋಲಿ ಅವರು. ಅಂತ ಅಧಿಕಾರಿನೇ ಇವ್ರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಂತ ಪತ್ರ ಬರೀತಿದ್ದಾರೆ. ನಾನು ಗಾಳಿ ಮಾತಲ್ಲಿ ಯಾವುದೂ ವಿಷಯ ಹೇಳ್ತಾ ಇಲ್ಲ, ಪಕ್ಕದ ಸ್ಕ್ರೀನ್ ನಲ್ಲಿ ಎಲ್ಲವನ್ನ ಕಾಣಿಸ್ತಾ ಇದೆ ನೋಡಿ. ಇವ್ರ ವಿರುದ್ಧ ಮತ್ತೆ ಇನ್ನೊಂದು ಹೇಳ್ತಾರೆ, ಸದರಿ ವರದಿಯಂತೆ ಸಂತೋಷ್ ಚವ್ಹಾಣ್ 27/7/2020 ರಿಂದ 11/7/2021 ಬಸವ ಕಲ್ಯಾಣ ತಾಲೂಕು ಪಂಚಾಯತ್ನ ಪ್ರಭಾರ ಸಹಾಯಕ ನಿರ್ದೇಶಕರು ಆಗಿ ಹಾಗೂ 12/7/2021 ರಿಂದ 10/8/2020 ಮತ್ತು 2/5/2023 ರಿಂದ ಪ್ರಸ್ತುತ ದಿನಗಳವರೆಗೆ ಬಸವ ಕಲ್ಯಾಣ ತಾಲೂಕ್ ಪಂಚಾಯತ್ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ನಿಯಮ ಬಾಹಿರ ಮತ್ತು ಅಕ್ರಮ ಪಾವತಿಗಳಿಗೆ ಇವರೇ ನೇರ ಜವಾಬ್ದಾರರಾಗಿದ್ದು ಸಂತೋಷ್ ಚವ್ಹಾಣ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಮಧ್ಯಂತರ ವರದಿಯವರು ಸಲ್ಲಿಸಿರುತ್ತಾರೆ. ಅವರು ಉಲ್ಲೇಖವನ್ನು ಕೊಡ್ತಾರೆ,
ಉಲ್ಲೇಖವನ್ನು ಕೊಡ್ತಾರೆ. ಯಾರು ಉಲ್ಲೇಖ ಕೊಡ್ತಾರೆ ಅಂದ್ರೆ ಬೀದರ್, ಯಾರು ಉಪ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಇವರ ನೇತೃತ್ವದ ತನಿಖಾ ತಂಡದ ವರದಿ ದಿನಾಂಕ 30/11/2024. CS ಅವರು ಒಂದು ತಂಡವನ್ನು ರಚನೆ ಮಾಡ್ತಾರೆ, ಉಪ ಕಾರ್ಯದರ್ಶಿಗಳನ್ನು ಒಳಗೊಂಡಂತಹ ತಂಡ. ಆ ತಂಡ ಕೊಟ್ಟ ವರದಿಯನ್ನ ಪರಿಶೀಲಿಸಿ ಇವರು ಮಾನ್ಯ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೀತಾರೆ. ಆದ್ರೆ KDP ಸಭೆ ಆದ ತಕ್ಷಣ ಮಾರನೇ ದಿನ ಇವ್ರು ಹೇಳ್ತಾರೆ, ಹಾಲಿನಂತ ಮನುಷ್ಯ ಅಂತ. ಹಾಲಿನಂತ ಮನುಷ್ಯ ಇದ್ದ ಮೇಲೆ ನನಗೇನು ಸಂತೋಷ್ ಚವ್ಹಾಣ್ ಮೇಲೆ ಏನು ವೈಯಕ್ತಿಕ ದ್ವೇಷ ಇಲ್ಲ, ಆತನ ಮುಖ ನಾನು ನೋಡಿಲ್ಲ. ಆದ್ರೆ ಒಬ್ಬ ಅಧಿಕಾರಿ ಈ ರೀತಿ ರಾಜಕಾರಣ ಮಾಡಿದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಸಂಘಟನೆಗಳು ಬಂದು, ಸಂಘಟನೆಯ ಪ್ರಮುಖರು ಬಂದು ಇವರಿಗೆ, ಒಬ್ಬ ಅಧಿಕಾರಿಗೆ, ಯಾವ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ IAS ಮಟ್ಟದ ಅಧಿಕಾರಿ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೀತಾರೆ ಶಿಸ್ತು ಕ್ರಮ ಜರುಗಿಸ್ಬೇಕಂತ. ಅಂತಹ ಅಧಿಕಾರಿಯನ್ನ ಪ್ರಾಮಾಣಿಕ ಅಧಿಕಾರಿ ಅಂತ ಈ ಸಂಘಟನೆಯವರು ಕರೀತಾರೆ ಅಂದ್ರೆ ಅದೊಂದು ವಿಚಿತ್ರ ಅನಿಸ್ತಾ ಇದೆ ನನಗೆ. ಹಂಗಂದ್ರೆ IAS ಅಧಿಕಾರಿ ಅಷ್ಟು ಈಸಿಯಾಗಿ ಯಾರ ವಿರುದ್ಧನೂ ಪತ್ರ ಬರೀಬಹುದಾ? ಹಾಗಿದ್ರೆ ಉಪ ಕಾರ್ಯದರ್ಶಿಗಳನ್ನ ಒಳಗೊಂಡಂತಹ ತಂಡ ಮಾಡಿದಂತಹ ಒಂದು ತನಿಖಾ ವರದಿ ಏನಾದ್ರು ಸುಳ್ಳಿತ್ತ? ಅದೇ ಒಂದು ವಿಸ್ಮಯ. ಹಾಗಾದ್ರೆ ಸಂತೋಷ್ ಚವ್ಹಾಣ್ ಹಿಂದೆ ಯಾರಿದ್ದಾರೆ? ರಾಜಕೀಯ ಪ್ರಭಾವ ಏನಾದ್ರೂ ಇದೆಯಾ? ಅಲ್ಲಿದ್ದಂತ ವಿರೋಧ ಪಕ್ಷಗಳು ಏನಾದ್ರೂ ಅವ್ರ ಹಿಂದೆ ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಆದ್ರೆ ಯಕ್ಷ ಪ್ರಶ್ನೆ ಅನ್ನೋಕ್ಕಿಂತನೂ ಮೇಲ್ನೋಟಕ್ಕೆ ಅಲ್ಲಿರುವಂತ ವಿರೋಧ ಪಕ್ಷಗಳು ಇವ್ರ ಜೊತೆಗೆ ಕೈ ಮಿಲಾಯಿಸಿ ಶಾಸಕರ ಮೇಲೆ ಒತ್ತಡ ಹೇರಬೇಕು ಅಂತ ಮಾಡ್ತಾ ಇದ್ದಾರೆ ಅನ್ನೋದು ಬಸವ ಕಲ್ಯಾಣದಲ್ಲಿ ಪ್ರತಿಯೊಬ್ರು ನಾನು ಕರೆ ಮಾಡಿ ಕೇಳಿದಾಗ ಪ್ರತಿಯೊಬ್ರು ಅದೇ ಮಾತು ಹೇಳ್ತಿದ್ದಾರೆ. ಆದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಯಾವುದೇ ಸುದ್ದಿಯನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಆ 4 ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ತಂಡದವ್ರಿಗೆ ಹೇಳ್ತಾ ಇದ್ದೀನಿ ಇವಾಗ, ಆ 4 ಗ್ರಾಮ ಪಂಚಾಯತ್ಗಳಲ್ಲಿ ತಾವೆಲ್ಲರೂ RTIನ ಫೈಲ್ ಮಾಡಿ ಎಲ್ಲೆಲ್ಲಿ ಕಾಮಗಾರಿ ಕಳಪೆ ಆಗಿದೆ ಎಲ್ಲವನ್ನ ಮಾಹಿತಿ ತರಿಸ್ಕೊಳ್ಳಿ. ಮೊದಲು ಅವ್ರಿಗೆ ಮಾತಾಡಿ, ಅವ್ರು ಕೊಡ್ಲಿಲ್ಲ ಅಂದ್ರೆ RTI ಹಾಕಿಬಿಡಿ, ಏನಾಗುತ್ತೆ ನೋಡೋಣ ಮುಂದೆ. ಇಂಥ ಭ್ರಷ್ಟಾಧಿಕಾರಿಗಳು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ಲಿ, ಅವರು ರಾಜಕಾರಣ ಮಾಡ್ಲಿ, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬರ್ತೀನಿ, ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ಬರ್ರಿ ರಾಜಕಾರಣ ಮಾಡೋಣ. ಸುಮ್ಮನೆ ಅಧಿಕಾರಿಯಾಗಿ ಸರ್ಕಾರದ ದುಡ್ಡನ್ನು ತಗೊಂಡು, ಸರ್ಕಾರದ ಸಂಬಳವನ್ನ ತಗೊಂಡು, ಜನರ ತೆರಿಗೆ ಹಣದಲ್ಲಿ ಕೆಲಸ ಮಾಡುವಂತ ನೀವು ರಾಜಕಾರಣವನ್ನ ಮಾಡಿದ್ರೆ ಜನರ ಹಿತವನ್ನು ಕಾಪಾಡುವವರು ಯಾರು? ನೀವು ರಾಜಕಾರಣಿಗಳ, ಅಧಿಕಾರಿಗಳ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಶರಣರ ನಾಡಿನಲ್ಲಿ ಮನುಷ್ಯ ಅಂದ ಮೇಲೆ ಸ್ವಲ್ಪ ಇದಿರ್ಬೇಕು, ಮಾನವೀಯತೆ ಇರಬೇಕು. ಇವ್ರ ವಿರುದ್ಧ ದೂರು ಕೊಡೋದು, ಅವ್ರ ವಿರುದ್ಧ ದೂರು ಕೊಡೋದು, ಮತ್ತೆ ಮಂತ್ರಾಲಯಕ್ಕೆ ದೂರು ಕೊಡೋದು ಏನಾಗ್ತಾ ಇದೆ? ತಪ್ಪು ಮಾಡಿಲ್ಲ ಅಂದ್ರೆ ಒಬ್ಬ IAS ಅಧಿಕಾರಿ ಇವ್ರ ವಿರುದ್ಧ ಶಿಸ್ತು ಕ್ರಮ ಯಾಕ್ರಿ ಬರೀತಾರೆ? ಒಂದು ತನಿಖಾ ತಂಡ ರಚನೆ ಆದ್ಮೇಲೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಯಾವುದು ನನ್ನ ಹತ್ರ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಎಲ್ಲವೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಎರಡೂ ಸೈಡ್ ಸ್ಕ್ರೀನ್ ನಲ್ಲಿ ತೋರಿಸ್ರಿ ನೀವು. ಆದ್ರೆ ಒಬ್ಬ ಅಧಿಕಾರಿ ಅಂದ್ರೆ ಏನು? ರಾಜಕಾರಣಿಗಳು 8-9 ಸಂಘಟನೆ ಬಂದು ಅವ್ರು ಬೆಂಬಲವಾಗಿ ನಿಲ್ತಾರೆ. ಸಂಘಟನೆಗಳು ಬೆಂಬಲ ನಿಂತ್ರೆ ನನಗೇನು ತಪ್ಪಲ್ಲ, ಆದ್ರೆ ಒಬ್ಬ ಒಳ್ಳೆ ಅಧಿಕಾರಿಯ ಪರವಾಗಿ ನಿಲ್ಲಿ. ಒಬ್ಬ ಒಳ್ಳೆ ಅಧಿಕಾರಿ ತಪ್ಪು ಮಾಡದೇ ಇರುವಂತ ಅಧಿಕಾರಿಯ ಪರವಾಗಿ ನಿಂತ್ಕೊಳ್ಳಿ, ನಾನು ನಿಮ್ ಪರವಾಗಿ ನಿಂತ್ಕೋತೀನಿ. ಆದ್ರೆ ಯಾವ ಅಧಿಕಾರಿಯ ವಿರುದ್ಧ ಅದೇ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಿಸ್ತು ಕ್ರಮಕ್ಕೆ ಆಗ್ರಹ ಮಾಡ್ತಾರೆ, ಅವರು ಅದರಲ್ಲಿ ತೊಡಗಿದ್ದಾರೆ, ಭ್ರಷ್ಟಾಚಾರದ ಆರೋಪದಲ್ಲಿ ಅವರು ಇದ್ದಾರೆ ಅಂತ ಅವ್ರ ಲೆಟರು ಹಿರಿಯ ಅಧಿಕಾರಿಗೆ ಬರೀತಾರೆ. ಅಂತದ್ರಲ್ಲಿ ಆ ವ್ಯಕ್ತಿಯ ಹೆಸರಿರುತ್ತೆ. ಆ ವ್ಯಕ್ತಿಯನ್ನ ನೀವು ಪರಿಶುದ್ಧ ಹಾಲಿನ ರೀತಿ ಶಾಸಕರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಿ. ಇನ್ನೊಂದು ವಿಷಯ, ಶಾಸಕರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಆಡಳಿತಾರೂಢ ಪಕ್ಷದವ್ರನ್ನ ಹೀಯಾಳಿಸ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಅವರ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೆ ಕೊಟ್ಟಿದೆ. ಸಂತೋಷ್ ಚವ್ಹಾಣ್ಗೆ ಏನ್ ಸಂವಿಧಾನ ಇದೆ, ನನಗೂ ಅದೇ ಸಂವಿಧಾನವಿದೆ. ಅವರು ನೌಕರರ ಸಂಘದ ಏನೋ ಸದಸ್ಯರು ಏನೋ ಇದ್ದಾರೆ, ಅವರು ಕೂಡ ಹೋಗಿ ತಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ಕೊಂಡು ನನಗೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳ್ಬೋದಿತ್ತು. ಈ ಸಂಘಟನೆಗಳೆಲ್ಲ ಯಾಕೆ ಬಂದವು ಅಂತ. ನೈಜವಾಗಿ ಕಾರ್ಮಿಕರಿಗೆ ಕಷ್ಟ ಆಗಿದ್ರೆ ಕಾರ್ಮಿಕರು ಬಂದು ಹೇಳ್ಬೋದು. ಅದೇ ಕಾರ್ಮಿಕರು ಏಡಿ ತನಕ ಬರೋ ಅವಶ್ಯಕತೆನೇ ಇಲ್ಲ. ಅವ್ರ ಕೆಲಸ ಕೇಳಬೇಕಾಗಿರೋದು PDO ಇಲ್ಲಾಂದ್ರೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು. PDO ನಮಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್, ನಮ್ ಕೆಲಸ ಕೊಡಿಸಿ ಅಂತ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ಹೋಗ್ಬೇಕು. ಇವ್ರ ಕೆಲಸಕ್ಕೆ ಡಿಮ್ಯಾಂಡ್ ಕೊಟ್ರೆ PDO ಅವರೇ ಕೆಲಸ ಕೊಡ್ತಾರೆ. ಇವ್ರ ಕೆಲಸ ಸರಿಯಾಗಿ ಮಾಡಿದ್ರೆ JE ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಎಷ್ಟು ಬರೆದಿದ್ದಾರೆ NRM ಬರೆದು ಕೊಡ್ತಾರೆ, ಅವ್ರ ಕೆಲಸ ಆಗುತ್ತೆ. ಏನ್ ನಮಗೇನು ಪಂಚಾಯತ್ ಗೊತ್ತಿಲ್ವಾ? ನಮ್ಗೇನು ತಾಲೂಕ್ ಪಂಚಾಯತ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ವಾ? ಜನರನ್ನ, ಬಸವ ಕಲ್ಯಾಣ ಜನರನ್ನ ಯಾವ ರೀತಿ ದಿಕ್ ತಪ್ಪಿಸ್ತಾ ಇದ್ದಾರೆ ಇವರೆಲ್ಲ. ಆದ್ರೆ ನಾಳೆಯಿಂದ ಈ ಸುದ್ದಿ ಕಂಟಿನ್ಯೂ ಆಗಿ ಫಾಲೋ ಅಪ್ ಆಗುತ್ತೆ. ಯಾವ ಪಂಚಾಯತ್ನಲ್ಲಿ, ಬಸವ ಕಲ್ಯಾಣದಲ್ಲಿ ಆ 4 ಪಂಚಾಯತ್ ಏನೇನು ಅಕ್ರಮ ಆಗಿದೆ,
ಪಿನ್ ಟು ಪಿನ್ ಮಾಹಿತಿಯನ್ನ ಕಂಟಿನ್ಯೂ ಆಗಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ. ಭ್ರಷ್ಟರು ಯಾರೇ ಇರಲಿ ಅವರಿಗೆ ಸಿಂಹ ಸ್ವಪ್ನವಾಗಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿಲ್ಲುತ್ತೆ. ಶಾಸಕರ ಪರವಾಗಿಯೂ ಕೂಡ ನಾವಲ್ಲ, ಇವ್ರ ಪರವಾಗಿಯೂ ಕೂಡ ನಾವಲ್ಲ, ಶಾಸಕರ ವಿರೋಧವಾಗಿಯೂ ಅಲ್ಲ, ಇವರ ವಿರೋಧವಾಗಿಯೂ ಅಲ್ಲ. ಶಾಸಕರು ತಪ್ಪು ಮಾಡಿದ್ರೆ ಶಾಸಕರ ವಿರುದ್ಧವೇ ಸುದ್ದಿ ಮಾಡ್ತೀನಿ. ಶಾಸಕರು ತಪ್ಪು ಮಾಡಿದ್ರೆ ಶಾಸಕರ ವಿರುದ್ಧವೇ ಮಾಡ್ತೀವಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಶಾಸಕರು ತಪ್ಪು ಮಾಡಿದ್ರೆ ಶಾಸಕ ಶರಣು ಸಲ್ಗಾರ್ ವಿರುದ್ಧವೇ ಸುದ್ದಿ ಮಾಡ್ತೀನಿ. ನನಗೆ ಇವರು ಬೇಕಾಗಿಲ್ಲ, ಅವರು ಬೇಕಾಗಿಲ್ಲ. ನಮಗೆ ಬೇಕಾಗಿರೋ ಜನ ಬೆಂಬಲ. ನಾವು ಏನ್ ಸುದ್ದಿ ಕೊಡ್ತಾ ಇದ್ದೀವಿ, ಜನ ನಮ್ಮನ್ನು ನಂಬಿದ್ದಾರೆ, ನಾವು ಜನರಿಗೆ ನೈಜವಾದಂತಹ ಸುದ್ದಿಗಳನ್ನ ಕೊಡ್ತಿದ್ದೀವಿ. ನಾವು ನಿಮ್ಮಿಬ್ಬರಿಗೂ ಎಂದೂ ಕೂಡ ಸಲಾಂ ಹೊಡೆಯೋ ಅಲ್ಲವೇ ಅಲ್ಲ. ಹಾಗಾಗಿ ಆ ಸುದ್ದಿನ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡುತ್ತೆ ನಮ್ಮ ಟೀಮ್. ನೋಡೋಣ ಅದು ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ, ಯಾರು ಭ್ರಷ್ಟಾಚಾರಿಗಳು, ಯಾರ್ಯಾರನ್ನ ಮುಂದಿಟ್ಕೊಂಡು ಸಂತೋಷ್ ಚವ್ಹಾಣ್ ಈ ರೀತಿ ಮಾಡ್ತಿದ್ದಾರೆ, ಅವ್ರು ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ. ಯಾರು ಹೇಳ್ತಿದ್ರು ರಾಜಕಾರಣಿ ತರ ಎಂಟ್ರಿ ಕೊಡ್ತಾರೆ ಸರ್, ಹಿಂದೆ 2 ಕಾರು ಮುಂದೆ 2 ಕಾರು ಅಂತ. ನೋಡೋಣ ಹೆಂಗೆ ಎಂಟ್ರಿ ಕೊಡ್ತಾರೆ ಎಲ್ಲವೂ. ಹಾಗಂತ ನಮ್ಗೇನೋ ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ. ಆದ್ರೆ ನಮ್ಮ ಸರ್ಕಾರದ ಹಣ, ಘನ ಸರ್ಕಾರದ ಹಣ ಲಾಸ್ ಆದ್ರೆ ನಮ್ಮ ಹಣ ಕಳೆದುಕೊಂಡಂಗೆ. ಹಾಗಾಗಿ ಅವ್ರು ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಎಲ್ಲವನ್ನ ತೆಗೆಯುವಂತ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ. ಸೊ ನಾಳೆಯಿಂದ ಕಂಟಿನ್ಯೂ ಆಗಿ ಆ ಸುದ್ದಿಯ ಫಾಲೋ ಅಪ್ ಅಲ್ಲಿ ನಾವಿರ್ತೀವಿ.